ನನ್ ಕ್ಷಮೆ ಕೇಳಿದ್ರು ಮಾವಾಗ ನನ್ನ ಮೇಲೆ ಕೋಪನ ಇಳಿತಿಲ್ವಲ್ಲ ಮಾವ. ಅಳಿಮಯ್ಯ, ಅದು ಹೆಂಗೋ ಇಳಿಯುತ್ತೆ. 24 ವರ್ಷ ಸಾಕಿ ಬೆಳೆಸಿರೋ ಮಗಳು, ಅವಳು ಎದುರಿಗೆ ನೀನು ಬಾಯಿಗೆ ಬಂದಂಗೆ ಬೈದ್ರೆ ಬೇಜಾರಾಗದೆ ಇರುತ್ತಾ? ಮುರಳಿ ಹೇಗಿದ್ದಾನಮ್ಮ? ಬೇರೆ ವಿಧಿ ಏನಿದೆ ಅಣ್ಣ, ಜೀವನ ನಡೆಸ್ತಾ ಇದ್ದಾರೆ. ಕಲ್ಪನಾ, ನೀನ್ ಈ ಸಲ ತುಂಬಾ ದಿವಸ ಊರ್ಗ್ ಹೋಗ್ಬಿಟ್ಟಿಯಮ್ಮ. ನೀನ್ ಇಲ್ದೆ ಮನೆ ಎಷ್ಟು ಬಿಕೋಂತ ಇತ್ತು ಗೊತ್ತಾ? ಹೌದು, ನಾನು ಇಲ್ದೇ ಇರುವಾಗ ಎಷ್ಟೆಲ್ಲ ನಡೆದೋಯ್ತು. ಅದಕ್ಕೆ ಎಲ್ಲ ಹೇಳಿದ್ಲು ಅಣ್ಣ, ನಮ್ ಕೂಸು JP ಅವ್ರ ಮನೆ ಸೊಸೆ ಆಗಿದ್ದಾಳಂತೆ. ಏನ್ ಹೇಳಮ್ಮ ನಾನು? ಅವಳು JP ಸೊಸೆ ಆದ್ಲು ಅನ್ನೋದಕ್ಕಿಂತ ಇಡೀ JP ಬುದ್ಧಿ ಎಲ್ಲ ಇಟ್ಕೊಂಡಿದ್ದಾನಲ್ಲ ಮಗ, ಅವನ ಜೊತೆನಲ್ಲಿ ಜೀವನ ಕಳೀತಾ ಇದ್ದ. ನೀವ್ ಹೇಳಿದ್ದು ನಿಜಾನೇ. ಅರ್ಜುನ್ ನಾವ್ ಅನ್ಕೊಂಡಷ್ಟು ಪಾಪದ ಹುಡುಗ ಅಲ್ಲ. ನೋಡಕ್ಕೇನೋ ಒಳ್ಳೆಯವನ್ ತರನೇ ಕಾಣಿಸ್ತಾನೆ, ಆದ್ರೆ ಥೇಟ್ JP ಪಾಟೀಲ್ ಬುದ್ಧಿನೇ ಬಂದಿದೆ. ಪಾಪ ಕೂಸು, ಅವ್ರಗಳ ಮಧ್ಯೆ ಹೇಗಿದ್ದಾಳೋ ಏನೋ. ಹೇಗಿದ್ದಾಳೋ ಏನ್ ಕಥೆನೋ. ನನ್ನ ಪರಿಸ್ಥಿತಿನೇ ಸುಲಭವಾಗಿತ್ತು ನೋಡು ಕಲ್ಪನಾ. ನನಗೆ ಎದುರಾಗಿದ್ದವನು ಶತ್ರು ಆ JP ಮಾತ್ರ. ಆದ್ರೆ ಭಾರ್ಗವಿಗೆ ಅವಳು ಕಾಲಿಟ್ರೋ ಮನೆನೇ ನರಕಾಗ್ಬಿಟ್ಟಿದೆ. ಸುತ್ತಲಿರೋ ಜನನೆಲ್ಲ ಶತ್ರುಗಳೇ. ಮದ್ವೆ ಆಗಿ ಇನ್ನು 3 ತಿಂಗಳು ಕಳೆದಿಲ್ಲ. ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸಮಯನೂ ಸಿಕ್ಕಿರಲ್ಲ. ಅವರಿಬ್ರು ನಡುವೆ ಇರೋದು ಪ್ರೀತಿ ನಿಜ, ಆದ್ರೆ ಸುಳ್ಳಿಂದ ಶುರುವಾಗಿರೋ ಬಂಧನ ಅಲ್ವಾ ಇದು. ಗಟ್ಟಿಯಾಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೆ ಈ ಸ್ಥಿತಿನಲ್ಲಿ ಅದೆಲ್ಲ ಸಾಧ್ಯನಾ ಅಣ್ಣ? ನನ್ನನ್ನು ಇದೇ ಪ್ರಶ್ನೆ ಕಾಡ್ತಾ ಇದೆ ಕಲ್ಪನಾ. ಭಾರ್ಗವಿ ಕೋರ್ಟ್ಗೆ ಹೋಗಿ ಕೇಸ್ ನಡೆಸೋದು ಅರ್ಜುನ್ಗೆ ಇಷ್ಟಾನೇ ಇಲ್ವಂತೆ. ಇದರಿಂದ ಭಾರ್ಗವಿಗೂ ಬೃಂದಂಗೂ ಇಬ್ರಿಗೂ ತೊಂದರೆ ಆಗ್ತಾ ಇದೆಯಂತೆ. ಹಾಗಂತ ಯಾರು ಹೇಳಿದ್ರು ನಿನ್ಗೆ? ಬೃಂದ ಹೇಳಿದ್ಲು ರೀ. ಏನ್ ಪುಣ್ಯ ನೀನು? ಅವಳನ್ನ ಮನೆಗೆ ಸೇರ್ಸ್ಬೇಡಂತ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ. ಅವಳೇನ್ ಮನೆಗ್ ಬಂದಿರ್ಲಿಲ್ಲ ರೀ, ಫೋನ್ ಮಾಡಿದ್ಲು ಅಷ್ಟೇ. ಫೋನಲ್ಲೇ ಮಾತಾಡಿರ್ಬೋದು ಅವಳು. ಒಂದು ಮನೆ ಮುರಿಯುವಷ್ಟು ತಾಕತ್ತಿದೆ ಅವಳಿಗೆ. ಮನೆ ಮುರಿಕೆ ಅವಳು. JP ಮಾತನ್ ಬೇಕಾದ್ರೂ ನಂಬೋದು ನಾವು, ಆದ್ರೆ ನಿನ್ನ ಮಗಳಿದಾಳಲ್ಲ ಅವಳು, ಆ ಬೃಂದ, ಅವಳು ಮಾತನ್ನ ನಂಬಕ್ಕಾಗಲ್ಲ. ತಿಳ್ಕೊ. ಯಾಕೆ ಹೀಗೆಲ್ಲ ಅವಳನ್ನ ಬೈತೀರಾ ಬಿಡಿ. ಅವಳಿಗೇನೋ ಹೇಳ್ಕೋಬೇಕು ಅನ್ನಿಸ್ತೇನೋ, ಅದಕ್ಕೆ ಫೋನ್ ಮಾಡಿ ಹೇಳಿದಾಳಷ್ಟೆ. ಹಾಗೇನೆ ಅವಳು ಅರ್ಜುನ್ ಬಗ್ಗೆ ಹೇಳಿದ್ದು. ನಾನು ಅವಳ ಜೊತೆ ಮಾತಾಡಿದ್ದು ತಪ್ಪಾ? ಹಾಗಲ್ಲ ಪೂರ್ಣ, ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ಯಾವತ್ತಾದ್ರು ಸುಮ್ಮನೆ ಫೋನ್ ಮಾಡಿದ್ಲು? ಯಾಕೆ ಮಾಡಿರ್ಬೋದು ಅವಳು ಹೇಳು? ಅರ್ಜುನ್ ಬಗ್ಗೆ ಏನ್ ಹೇಳಿದ್ಲು ಅವಳು? ಭಾರ್ಗವಿಗೆ ಏನಾದ್ರೂ ತುಂಬಾ ತೊಂದರೆ ಕೊಡ್ತಾನಂತ? ಹೌದು, ಅವರಿಬ್ರು ಖುಷಿಯಾಗಿಲ್ವಂತೆ, ಸಂಸಾರನೂ ಶುರು ಮಾಡಿಲ್ವಂತೆ. ಇದು ಹೀಗೆ ಮುಂದುವರೆದ್ರೆ ನಮ್ ಭಾರ್ಗವಿ ಜೀವನ ಹೇಗೋ ಏನೋ ಅಂತ ನನಗೆ ಚಿಂತೆ ಆಗ್ತಾ ಇದೆ. ನಾಳೆನೇ ಯಾರಿಂಗಿದೆ, ಅವನ್ ಬೇರೆ ಅವಳು ಪರವಾಗಿ ನಿಂತಿಲ್ಲ. ನಿಲ್ದಿದ್ರೇನಂತೆ? ನಾನಿದ್ದೀನಲ್ಲ ಅವಳಪ್ಪ, ನಾನು ನನ್ನ ಮಗಳ ಬೆಂಬಲಕ್ಕೆ ತಿಂತೀನಿ. ನೀನ್ ಕೋರ್ಟ್ಗೆ ಹೋಗ್ತಿದ್ಯಾ ಅಣ್ಣ? ಹೌದು, ನನ್ನ ಮಗಳು ಗೆಲ್ತಾಳೆ ಅಂತ ನಂಬಿಕೆ ನನಗಿದೆ. ಅದನ್ನ ನೋಡೋದಕ್ಕೆ ನಾನು ಕೋರ್ಟ್ಗೆ ಹೋಗ್ಲಿಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಇರುತ್ತಾ? ನೋಡಿ, ಬೃಂದ ಹತ್ರ ಯಾವುದೇ ಕಾಂಟ್ಯಾಕ್ಟ್ನ ಇಟ್ಕೋಬೇಡಿ. ಬೇರೆ ಯಾವುದು ಯೋಚನೆ ಮಾಡದೆ ಈ ಕೇಸಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಭಾರ್ಗವಿ ಜೊತೆ ಯಾರು ಇರ್ಲಿ ಇಲ್ದಲೇ ಇರ್ಲಿ, ನಾವು ಅವಳಿಗೆ ರಕ್ಷಣೆಯಾಗಿ ನಿಲ್ಬೇಕು. ಈ ಗೆಲುವಿದೆಯಲ್ಲ, ಗೆಲುವು ಎಷ್ಟೋ ಸತ್ಯಗಳನ್ನ ಬಿಚ್ಚಿಡುತ್ತೆ, ಪರಿಸ್ಥಿತಿನ ಬದಲಾಯಿಸುತ್ತೆ. ನಮ್ಮ ಪುಟ್ಟಿ ಅಂದ್ಕೊಂಡಿರೋದನ್ನ ಸಾಧಿಸ್ತಾಳೆ. ನೋಡ್ತಾ ಇರಿ. JP, you may proceed. Thank you, Your Honor.
ಯುವರ್ ಆನರ್, ಇವರು ಸಿತಾರಾದೇವಿ ಅವರು. ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ವಿಕ್ರಮ್ ಭೂಪತಿ ಅವರ ತಾಯಿ, ಅಂದ್ರೆ MLA ಶಕ್ತಿ ಪ್ರಸಾದ್ ಭೂಪತಿ ಅವರ ಹೆಂಡತಿ. ಅವ್ರು ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು ಯುವರ್ ಆನರ್, ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ದಿನಕ್ಕೊಬ್ಬರ ಮೇಲೆ ಅನುಮಾನ ಬರುತ್ತೆ. ಅವರನ್ನ ಅರೆಸ್ಟ್ ಮಾಡಿಸ್ತಾರೆ, ಇಲ್ಲಿ ತಂದು ನಿಲ್ಲಿಸ್ತಾರೆ. ಸಮಾಜದಲ್ಲಿ ಅವ್ರು ಎಂಥ ಸ್ಥಾನದಲ್ಲಿದ್ದಾರೆ, ಅವ್ರು ಎಂಥ ಗಣ್ಯ ವ್ಯಕ್ತಿಗಳು, ಹೀಗೆ ಅವ್ರ ಮೇಲೆ ಆರೋಪ ಮಾಡೋದ್ರಿಂದ ಅವರ ಮಾನಹಾನಿ ಆಗುತ್ತೆ ಅಂತಾನು ಯೋಚನೆ ಮಾಡಲ್ಲ ಇವರನ್ನ. ವಿಪರ್ಯಾಸ ಏನು ಅಂದ್ರೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋರೇ ಹೀಗೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಇವರ. ಹಿಂದಿನ ಹಿಯರಿಂಗ್ ಅಲ್ಲಿ ವಿಕ್ರಮ್ ಭೂಪತಿ ಕೊಲೆ ಮಾಡಿದ್ರು ಅಂತ ಹೇಳಿದ್ರು. ಇವತ್ತು ವಿಕ್ರಮ್ ಭೂಪತಿ ಕೊಲೆ ಮಾಡಿಲ್ಲ, ಅವ್ರ ತಾಯಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಈ ಕೋರ್ಟು ಕಾನೂನು ಅಂದ್ರೆ ಒಂದು ಆಟ ಆಗ್ಬಿಟ್ಟಿದೆ ಇವರ. ಆಬ್ಜೆಕ್ಷನ್ ಯುವರ್ ಆನರ್. ಸಾಕ್ಷಿ ಇರೋದ್ರಿಂದಾನೆ ಅಪ್ಲಿಕೇಶನ್ ಹಾಕಿರೋದು. ಮೊದ್ಲವ್ರಿಗೆ ಮಾತಾಡಕ್ ಬಿಡಮ್ಮ. ಅಬ್ಜೆಕ್ಷನ್ ಓವರ್ ರೂಲ್ಡ್. ಯುವರ್ ಆನರ್, ನಾನು ಅವತ್ತು ಹೇಳಿದ್ದು ಅಷ್ಟೇ, ಇವತ್ತು ಹೇಳ್ತಿರೋದು ಅಷ್ಟೇ. ಇದು ಒಂದು ಬೋಗಸ್ ಕೇಸ್. ನಮ್ಮ ಅಪೋನೆಂಟ್ ಲಾಯರ್ ಭಾರ್ಗವಿಗೆ ಶಕ್ತಿ ಪ್ರಸಾದ್ ಭೂಪತಿ ಅವರ ಮೇಲೆ ವೈಯಕ್ತಿಕ ದ್ವೇಷ ಇರೋದ್ರಿಂದ ಈ ತರ ಸುಳ್ಳು ಆರೋಪ ಮಾಡಿ ಇವ್ರಿಗೆಲ್ಲ ಹಿಂಸೆ ಕೊಡ್ತಿದ್ದಾರೆ. ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡಕ್ಕೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ನ ಕೊಡ್ತಾ ಇದ್ದೀನಿ. ಹಾಗೆ ಈ ಪೆನ್ ಡ್ರೈವ್ ಅಲ್ಲಿರೋ ವಿಡಿಯೋನ ನೀವು ನೋಡ್ಬೇಕು ಅಂತ ಕೇಳ್ಕೊಂತಿದ್ದೀನಿ ಇವರ. ಮೊನ್ನೆ ಭಾರ್ಗವಿ ಅವರು ತೋರಿಸಿದ CCTV ಫುಟೇಜ್ ಅಲ್ವಾ ಇದು? ಹೌದು ಯುವರ್ ಆನರ್, ಅದೇ ಫುಟೇಜ್. ಅವತ್ತು ನಾವು ಸಂಧ್ಯಾಳ ಹಿಂದೆ ವಿಕ್ಕಿ ಹೋಗಿದ್ದನ್ನ ಗಮನಿಸಿದ್ವಿ. ಆದ್ರೆ ಇವತ್ತು ವಿಕ್ಕಿ ನಡಿಗೆ ಬಗ್ಗೆ ನೀವು ಮುಖ್ಯವಾಗಿ ಗಮನ ಕೊಡಬೇಕು ಅಂತ ನಿಮ್ಮನ್ನ ಕೇಳ್ಕೊಂತೀವಿ. ನೀವು ವಿಡಿಯೋಲಿ ನೋಟಿಸ್ ಮಾಡ್ದಂಗೆ ಸಂಧ್ಯಾ ವೇಗವಾಗಿ ನಡ್ಕೊಂಡು ಹೋಗ್ತಿದ್ರೆ ವಿಕ್ಕಿ ಅವಳ ಹಿಂದೆ ತೂರಾಡ್ಕೊಂಡು ಹೋಗ್ತಿದ್ದಾನೆ. ಇದು ಯಾಕೆ ಅಂದ್ರೆ ಅವತ್ತು ವಿಕ್ಕಿ ಕುಡಿದಿತ್ತು. ಕುಡಿದ ಮತ್ತಿನಲ್ಲಿ ಹೀಗೆ ತೂರಾಡ್ಕೊಂಡು ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನ ಕೊಲೆ ಮಾಡಕ್ಕೆ ಸಾಧ್ಯನಾ ಇವರನ್ನ? ನನ್ ಕ್ಷಮೆ ಕೇಳಿದ್ರು ಮಾವಾಗ ನನ್ನ ಮೇಲೆ ಕೋಪನ ಇಳಿತಿಲ್ವಲ್ಲ ಮಾವ. ಅಳಿಮಯ್ಯ, ಅದು ಹೆಂಗೋ ಇಳಿಯುತ್ತೆ. 24 ವರ್ಷ ಸಾಕಿ ಬೆಳೆಸಿರೋ ಮಗಳು, ಅವಳು ಎದುರಿಗೆ ನೀನು ಬಾಯಿಗೆ ಬಂದಂಗೆ ಬೈದ್ರೆ ಬೇಜಾರಾಗದೆ ಇರುತ್ತಾ? ಅದು ಅಲ್ಲದೆ ಬಾವಂಗೂ ಅವ್ರಿಗೂ ಹಳೆ ಲೆಕ್ಕಾಚಾರ ಬೇರೆ ಇತ್ತು. ಅವನಿಂದ ಅವ್ರಿಗೆ ತೊಂದರೆ ಆಗಿದೆ ಅಂತ ಬೇರೆ ಹೇಳ್ತಿದೀಯ. ನೀನು ನೋಡಿದ್ರೆ ಬಾಯಿಗೆ ಬಂದಂಗೆ ಬೈದು ರೇಗಾಡಿದ್ರೆ ಅವ್ರಿಗೆ ಭಯ ಆಗದೆ ಇರುತ್ತಾ? ನೊಂದಿರೋ ಜೀವ ಕಣೋ, ಮಗಳ ಜೀವನದ ಬಗ್ಗೆ ಅವರಿಗೆ ಅನುಕಂಪ ಇರಲ್ವಾ? ಅದಕ್ಕೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ.
ಹಾಗಿದ್ರೆ ಇದನ್ನ ಸರಿಪಡಿಸಕ್ಕಾಗಲ್ವಾ? ಆ ಆಗುತ್ತೆ ರಾಜ್ಕುಮಾರ, ಖಂಡಿತ ಆಗುತ್ತೆ. ಈಗ ನೋಡು, 2 ದಿನದ ಹಿಂದೆ ಭಾರ್ಗವಿ ಬಗ್ಗೆ ನಿನಗೆ ತಪ್ಪು ಅಭಿಪ್ರಾಯ ಇತ್ತು, ಆದ್ರೆ ಈಗ ಅವಳು ಏನಂತ ಅರ್ಥ ಆಗಿದೆ ತಾನೆ. ಇವತ್ತು ಭಾರ್ಗವಿ ಕೋರ್ಟಲ್ಲಿ ಗೆಲ್ತಾಳೆ. ನೀನ್ ಅವಳಿಗೆ ಎಷ್ಟು ಸಹಾಯ ಮಾಡಿದ್ಯ ಅಂತ ನಿಮ್ಮ ಮಾವನ್ಗೆ ಅರ್ಥ ಆಗುತ್ತೆ. ಆಗ ಎಲ್ಲ ಸರಿ ಹೋಗ್ಬಿಡುತ್ತೆ. ಮೊದ್ಲಿನ ತರ ಜಿಂಗಿ ಚಕ್ಕ ನೀನ್ ಹೇಳ್ದಂಗಾದ್ರೆ ಅಷ್ಟೇ ಸಾಕು ಮಾವ, ಅದೇ ಸಂತೋಷ. ಅಳಿಮಯ್ಯ, ನನಗೊಂದು ಡೌಟು. ನಿಮ್ಮ ಅತ್ತಿಗೆ ನಿಜವಾಗ್ಲೂ ಒಳ್ಳೆಯವಳ? ಮಾವ ಯಾಕೆ ಕೇಳ್ತಿದ್ಯಾ? ಅಳಿಮಯ್ಯ, ಅವ್ರಿಬ್ರು ಅಕ್ಕ ತಂಗಿನೇ. ಆದ್ರೆ ಎರಡೂ ಮನೆಯವರು ಒಂದಾಗ್ಲಿ ಅನ್ನೋದು ಭಾರ್ಗವಿಗಿರೋ ಕಾಳಜಿ ಬೃಂದಾಗ ಯಾಕಿಲ್ಲ? ಯುವರ್ ಆನರ್, ಅವತ್ತು ನಡೆದದ್ದು ಇಷ್ಟೇ. ಎಂದಿನಂತೆ ಸಂಧ್ಯಾ ವಿಕ್ಕಿನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ, ಅವನಿಂದ ದುಡ್ಡು ಕೇಳಕ್ಕೆ ಬಂದ್ಲು. ಅವಳಷ್ಟೇ ಅಲ್ಲ, ಅವಳ ಜೊತೆ ಅವಳ ಟೀಮ್ ಮೆಂಬರ್ ಆ ಸ್ಫಟಿಕ ಅನ್ನೋ ಹುಡುಗಿನೂ ಕರ್ಕೊಂಡ್ ಬಂದಿದ್ಲು. ಇವಳ ಮಾನಸಿಕ ಒತ್ತಡನ ತಡ್ಕೊಳಕ್ಕಾಗದೆ ವಿಕ್ಕಿ ಆಕ್ರೋಶಗೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋದ. ಅದು ಆ CCTV ಫುಟೇಜ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಸ್ವಲ್ಪ ದೂರ ಅವಳ ಹಿಂದೆನೆ ಹೋದ. ಆಮೇಲೆ ಸಂಧ್ಯಾ ಎಸ್ಕೇಪ್ ಆದ್ಲು. ಅಲ್ಲಿಂದ ನೇರವಾಗಿ ಮನೆಗೆ ಹೋದ. ಮತ್ತೆ ಹಿಯರಿಂಗ್ಗೆ ಅಂತ ಕೋರ್ಟ್ಗೆ ಬಂದ. ಯುವರ್ ಆನರ್, ಇನ್ನು ಸಿತಾರಾದೇವಿ ಅವ್ರ ಬಗ್ಗೆ, ಅವರ ಮೊಬೈಲ್ ಫೋನ್ ಸಿಗ್ನಲ್ ಕೂಡ ಮನೆ ಹತ್ರ ಇದ್ದ ಟವರಿನ ವ್ಯಾಪ್ತಿಯಲ್ಲೇ ಇತ್ತು ಅಂತ ನಿಮ್ಗಾಗ್ಲೇ ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ. ಯುವರ್ ಆನರ್, ಸಿತಾರಾದೇವಿ ಅವರು ಒಬ್ಬ ಮುಗ್ಧ ಗೃಹಿಣಿ. ಅಪೋನೆಂಟ್ ಲಾಯರ್ ಭಾರ್ಗವಿ ಒಂದು ಹೆಣ್ಣಾಗಿ ಅವರ ತಾಯಿ ವಯಸ್ಸಿನ ಒಬ್ಬ ಹೆಂಗಸಿನ ಮೇಲೆ ಹೀಗೆ ಆರೋಪ ಮಾಡೋದು ಖಂಡಿತ ಸರಿಯಲ್ಲ. ಅವರ ವೃತ್ತಿಗೆ ಅವ್ರು ಕೊಡ್ತಿರೋ ಗೌರವ ನೋಡಿ ತುಂಬಾನೇ ಬೇಜಾರಾಗ್ತಿದೆ ಇವರ. ಯುವರ್ ಆನರ್, ಈ ಸಿಟಿನಲ್ಲಿ ಏನೇ ಕ್ರೈಮ್ ನಡೆದ್ರು ಅದಕ್ಕೆ ಕಾರಣ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅನ್ನೋದು ಎಲ್ಲಿಯ ನ್ಯಾಯ ಇವರ? ಅಪೋನೆಂಟ್ ಲಾಯರ್ ಭಾರ್ಗವಿ ಅದೇ ಭಾವನೆಯಲ್ಲಿದ್ದಾರೆ. ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಅವರ ತಂದೆ ತಾಯಿ ಅವರ ಕುಟುಂಬದವ್ರಿಗೆಲ್ಲ ಹಿಂಸೆ ಕೊಡೋದು ಖಂಡಿತ ಸರಿಯಲ್ಲ ಯುವರ್ ಆನರ್. ಹಾಗಾಗಿ ಈ ಕೂಡಲೇ ವಿಕ್ರಮ್ ಭೂಪತಿ ಅವರನ್ನ, ಸಿತಾರಾದೇವಿ ಅವರನ್ನ ನಿರ್ದೋಷಿಗಳು ಅಂತ ತೀರ್ಮಾನ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂತಿದ್ದೀನಿ. ಮತ್ತು ಕೋರ್ಟಿನ ಸಮಯ ವ್ಯರ್ಥ ಮಾಡಿ ತಮ್ಮ ಸ್ವಾರ್ಥಕ್ಕೋಸ್ಕರ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡಿದ್ದ ಭಾರ್ಗವಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಿಮ್ಮನ್ನ ಕೇಳ್ಕೊಂತಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್.